ನಮಸ್ಕಾರ ಮಕರ ರಾಶಿಯ ವೀಕ್ಷಕರೇ, ವರಮಹಾಲಕ್ಷ್ಮಿ ವ್ರತ ಮತ್ತು ಪೂಜೆಯ ನಂತರ ನಿಮ್ಮ ಜೀವನದಲ್ಲಿ ಕೆಲವು ವಿಶೇಷ ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು ಎಂದು ಜ್ಯೋತಿಷ್ಯದಲ್ಲಿ ನಂಬಲಾಗುತ್ತದೆ. ಆದರೆ ಇಲ್ಲಿ ಒಂದು ಕುತೂಹಲಕಾರಿ ವಿಷಯವಿದೆ. ಪೂಜೆ ಮುಗಿದ ತಕ್ಷಣವೇ ಬದಲಾವಣೆ ಆಗಬೇಕು ಎಂದೇನಿಲ್ಲ. ಕೆಲವೊಮ್ಮೆ ಅದರ ಫಲ ನಿಧಾನವಾಗಿ ಒಂದೊಂದು ಹಂತವಾಗಿ ನಿಮ್ಮ ಜೀವನದಲ್ಲಿ ಗೋಚರವಾಗಬಹುದು. ಹಾಗಾಗಿ ಮಕರ ರಾಶಿಯವರಿಗೆ ವರಮಹಾಲಕ್ಷ್ಮಿ ಪೂಜೆಯ ನಂತರ ಯಾವ ಕ್ಷೇತ್ರದಲ್ಲಿ ಬದಲಾವಣೆಯ ಸಾಧ್ಯತೆ ಇರಲಿದೆ, ಹಣಕಾಸಿನ ವಿಚಾರದಲ್ಲಿ ಹೇಗೆ ಬದಲಾವಣೆ ಕಂಡುಬರುತ್ತದೆ, ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಯಾವ ರೀತಿಯ ಅವಕಾಶಗಳು ಬರಬಹುದು, ಮನೆಯಲ್ಲಿ ಬಹಳ ದಿನಗಳಿಂದ ಸಮಸ್ಯೆಗಳು ಪರಿಹಾರ ಸಿಗುತ್ತದೆಯೇ, ಹಾಗೆ ಮುಖ್ಯವಾಗಿ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ವಿಷಯದ ಬಗ್ಗೆ ಶುಭ ಸುದ್ದಿ ಸಿಗಬಹುದೇ, ಇದರ ಸಾಧ್ಯತೆ ಇರಲಿದೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರವಾಗಿ ತಿಳಿಸಲಾಗಿದೆ. ಹಾಗಾಗಿ ಮಕರ ರಾಶಿಯವರು ವರಮಹಾಲಕ್ಷ್ಮಿ ನಂತರದ ಅವಧಿಯಲ್ಲಿ ಗಮನಿಸಬೇಕಾದ ಪ್ರಮುಖ ವಿಚಾರಗಳನ್ನು ಈಗ ವಿವರವಾಗಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮೊದಲ ಅದ್ಭುತ ಬದಲಾವಣೆಯನ್ನು ನಾವು ನೋಡುವುದಾದರೆ, ಮಕರ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಹೊಸ ದಾರಿ ಅಥವಾ ಹೊಸ ಅವಕಾಶಗಳನ್ನು ಪಡೆಯಲಿದ್ದಾರೆ. ಹೌದು, ಮಕರ ರಾಶಿಯವರೇ, ಮೊದಲನೇದಾಗಿ ಗಮನಿಸಬೇಕಾದ ವಿಷಯ ಹಣಕಾಸು. ಬಹಳ ದಿನಗಳಿಂದ ಹಣ ಬಂದರೂ ಕೈಯಲ್ಲಿ ಉಳಿಯುತ್ತಿಲ್ಲ, ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುತ್ತಿವೆ, ಒಂದು ಕೆಲಸ ಮುಗಿಯುವ ಮುನ್ನ ಮತ್ತೊಂದು ಖರ್ಚು ಬರುತ್ತಿದೆ ಎನ್ನುವ ಭಾವನೆ ನಿಮ್ಮಲ್ಲಿ ಇರಬಹುದು. ಆದರೆ ಪೂಜೆಯ ನಂತರ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಒಂದು ಬದಲಾವಣೆ ಕಂಡುಬರಲಿದೆ. ಇದು ದೊಡ್ಡ ಮೊತ್ತದ ಹಣ ಒಂದೇ ದಿನದಲ್ಲಿ ಸಿಗುತ್ತದೆ ಎಂಬ ಅರ್ಥವಲ್ಲ, ಬದಲಾಗಿ ಹಣ ಬರುವ ಹೊಸ ಮಾರ್ಗವೊಂದು ತೆರೆದುಕೊಳ್ಳುತ್ತದೆ. ನಿಂತಿದ್ದ ಹಣ ಕೈ ಸೇರಬಹುದು ಅಥವಾ ನಿರೀಕ್ಷಿಸುವ ಅವಕಾಶಗಳು ನಿಮ್ಮ ಕಣ್ಣ ಮುಂದೆ ಬರಬಹುದು. ಆ ಅವಕಾಶಗಳನ್ನು ನೀವು ಪಡೆಯಬಹುದಾಗಿರಲಿದೆ. ಇಂತಹ ಬೆಳವಣಿಗೆಯನ್ನು ನೀವು ನೋಡಲಿದ್ದೀರಿ. ವಿಶೇಷವಾಗಿ ಉದ್ಯೋಗ ಮಾಡುತ್ತಿರುವವರಿಗೆ ಹೆಚ್ಚುವರಿ ಜವಾಬ್ದಾರಿ ಅಥವಾ ಹೊಸ ಅವಕಾಶಗಳು ಸಿಗಲಿದೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು, ಹೊಸ ಸಂಪರ್ಕಗಳು, ಹಾಗೆ ಹಿಂದೆ ನಿಂತಿದ್ದ ವ್ಯವಹಾರ ಮತ್ತೆ ಚುರುಕಾಗುವ ಸಾಧ್ಯತೆ ಇರಲಿದೆ. ಆದರೆ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ಹಣದ ವಿಚಾರದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಹಣ ಬರುತ್ತಿದೆ ಎಂಬ ಕಾರಣಕ್ಕೆ ಅನಗತ್ಯ ಖರ್ಚು ಮಾಡದೆ ಉಳಿತಾಯಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದು ಬಹು ಮುಖ್ಯವಾಗಿರಲಿದೆ. ಇನ್ನು ಮಕರ ರಾಶಿಯವರು ವರಮಹಾಲಕ್ಷ್ಮಿ ವ್ರತದ ನಂತರದಲ್ಲಿ ನೋಡುವ ಪ್ರಮುಖ ಎರಡನೇ ದೊಡ್ಡ ಬದಲಾವಣೆ ಯಾವುದು ಎಂಬುದನ್ನು ನೋಡೋಣ. ಬಹಳ ದಿನಗಳಿಂದ ನಿಂತಿದ್ದ ಕೆಲಸ ಮತ್ತೆ ಚಾಲನೆಗೆ ಬರಲಿದೆ. ಮಕರ ರಾಶಿಯವರ ಜೀವನದಲ್ಲಿ ಮತ್ತೊಂದು ಗಮನಾರ್ಹ ಬದಲಾವಣೆ ಎಂದರೆ ನಿಂತಿದ್ದ ಕೆಲಸಗಳು ಮತ್ತೆ ಚಾಲನೆ ಪಡೆಯಲಿದೆ. ನೀವು ಯಾವುದಾದರೂ ಕೆಲಸಕ್ಕೆ ಅರ್ಜಿ ಹಾಕಿರಬಹುದು, ಯಾರಿಗಾದರೂ ಹಣ ಕೊಟ್ಟು ಕೆಲಸ ಮಾಡಿಸಿಕೊಳ್ಳಬೇಕಾಗಿರಬಹುದು, ಮನೆಯ ವಿಷಯವೊಂದು ಪರಿಹಾರಕ್ಕೆ ಕಾಯುತ್ತಿರಬಹುದು, ಅಥವಾ ಬಹಳ ದಿನಗಳಿಂದ ಒಂದು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇರಬಹುದು. ಇಂತಹ ವಿಷಯಗಳಲ್ಲಿ ನಿಧಾನವಾಗಿ ಪ್ರಗತಿ ಕಾಣಿಸಿಕೊಳ್ಳುತ್ತದೆ. ಈ ಸಮಯದಲ್ಲಿ ನೀವು ಅತ್ಯಂತ ಹೆಚ್ಚಿನ ದೊಡ್ಡ ಸಮಸ್ಯೆಗಳನ್ನು ಸರಳ ರೀತಿಯಲ್ಲಿ ಬದಲಾಯಿಸಿಕೊಳ್ಳಲಿದ್ದೀರಿ. ಹಾಗೆ ಈ ಸಮಯದಲ್ಲಿ ವ್ಯಕ್ತಿಯೊಬ್ಬರ ಸಹಾಯ, ಒಂದು ಸಣ್ಣ ಅವಕಾಶ ನಿಮ್ಮ ಸಮಸ್ಯೆಗೆ ಉತ್ತಮ ರೀತಿಯ ಪರಿಹಾರವನ್ನು ನೀಡಲಿದೆ. ಹೀಗಾಗಿ ಪೂಜೆಯ ನಂತರ ನಿಮ್ಮ ಜೀವನಕ್ಕೆ ಬರುವ ಪ್ರತಿಯೊಂದು ಹೊಸ ಸಂಪರ್ಕವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಯಾರಾದರೂ ನಿಮ್ಮ ಒಂದು ಅವಕಾಶದ ಬಗ್ಗೆ ಹೇಳಿದಾಗ ಅದನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಮುಂದುವರಿಯಿರಿ. ಇನ್ನು ಬಹು ಮುಖ್ಯವಾಗಿ ನೋಡುವ ಮೂರನೇ ದೊಡ್ಡ ಬದಲಾವಣೆ ಯಾವುದು ಎಂಬುದನ್ನು ಈಗ ನೋಡೋಣ. ಮೂರನೇ ದೊಡ್ಡ ಬದಲಾವಣೆ ಉದ್ಯೋಗದಲ್ಲಿನ ಗುರುತಿನ ಸಾಧ್ಯತೆ. ಹೌದು, ಉದ್ಯೋಗದಲ್ಲಿ ಇರುವ ಮಕರ ರಾಶಿಯವರಿಗೆ ಇದು ವಿಶೇಷವಾಗಿ ಗಮನಿಸಬೇಕಾದ ಸಮಯವಾಗಿರಲಿದೆ. ನೀವು ಮಾಡುತ್ತಿರುವ ಕೆಲಸದಲ್ಲಿ ಮನ್ನಣೆ ಸಿಗಲಿದೆ. ಹಾಗೆ ಪ್ರತಿಯೊಬ್ಬರ ಭಾವನೆಗಳನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಳಲಿದ್ದೀರಿ. ನೀವು ಹೆಚ್ಚು ಕೆಲಸ ಮಾಡುತ್ತಿದ್ದರೆ ಮತ್ತೊಬ್ಬರಿಂದ ಕ್ರೆಡಿಟ್ ಸಿಗುವ ಸಾಧ್ಯತೆ ಇರಲಿದೆ. ಆದರೆ ಮುಂದಿನ ಅವಧಿಯಲ್ಲಿ ನಿಮ್ಮ ಕೆಲಸ
ನಿಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ಬರಲಿದೆ. ಇದು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಉತ್ತಮ ಅಡಿಪಾಯವಾಗಲಿದೆ. ಹೊಸ ಜವಾಬ್ದಾರಿ ಸಿಗಬಹುದು, ಹೊಸ ವಿಭಾಗಕ್ಕೆ ಅವಕಾಶ ಸಿಗಬಹುದು, ಅಥವಾ ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಒಂದು ಮುಖ್ಯವಾದ ಕೆಲಸ ಸಿಗಬಹುದು. ಇಲ್ಲಿ ಒಂದು ಸಲಹೆಯನ್ನು ನಿಮಗೆ ನೀಡುವುದಾದರೆ, ನಿಮ್ಮ ಕೆಲಸವನ್ನು ನೀವು ಕಡಿಮೆ ಅಂದಾಜು ಮಾಡಬೇಡಿ. ಮಕರ ರಾಶಿಯವರ ದೊಡ್ಡ ಶಕ್ತಿ ಎಂದರೆ ತಾಳ್ಮೆ ಮತ್ತು ಜವಾಬ್ದಾರಿ. ನೀವು ನಿಧಾನವಾಗಿ ನಡೆದರೂ ಗುರಿಯನ್ನು ತಲುಪುವ ಸಾಮರ್ಥ್ಯ ಹೊಂದಿರುತ್ತೀರಿ. ಹೀಗಾಗಿ ಅವಕಾಶ ಬಂದಾಗ ಹಿಂದೆ ಸರಿಯಬೇಡಿ. ಇನ್ನು ಪ್ರಮುಖವಾಗಿ ಆಗುವ ಪ್ರಮುಖ ಬದಲಾವಣೆ ಎಂದರೆ ನಾಲ್ಕನೇ ಬದಲಾವಣೆ. ನಾಲ್ಕನೇ ಬದಲಾವಣೆಯು ಮನೆಯ ನೆಮ್ಮದಿಯಲ್ಲಿ ಆಗಲಿದೆ. ಹೌದು, ಮನೆಯಲ್ಲಿ ಹೆಚ್ಚಿನ ನೆಮ್ಮದಿ ಈ ಸಮಯದಲ್ಲಿ ಕಾಣಲಿದೆ. ವರಮಹಾಲಕ್ಷ್ಮಿ ಪೂಜೆಯ ನಂತರದಲ್ಲಿ ಕುಟುಂಬದ ವಾತಾವರಣದಲ್ಲಿಯೂ ಬದಲಾವಣೆ ಕಂಡುಬರಲಿದೆ. ಬಹಳ ದಿನಗಳಿಂದ ಮನೆಯೊಳಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ದರೆ ಅವು ಕಡಿಮೆಯಾಗುವ ಸಾಧ್ಯತೆ ಇರಲಿದೆ. ಹಾಗೆ ಒಬ್ಬರ ಮಾತನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿ ಬರಬಹುದು. ವಿಶೇಷವಾಗಿ ಕುಟುಂಬದ ಹಿರಿಯರ ಆಶೀರ್ವಾದವನ್ನು ಪಡೆಯಲಿದ್ದೀರಿ. ಮಕರ ರಾಶಿಯವರು ಮಾನಸಿಕ ನೆಮ್ಮದಿಯನ್ನು ಪಡೆಯುವ ಸಾಧ್ಯತೆ ಅಧಿಕವಾಗಿರಲಿದೆ. ಮನೆಯಲ್ಲಿರುವ ದೇವರ ಕೋಣೆ ಅಥವಾ ಪೂಜಾ ಸ್ಥಳವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ಪ್ರತಿದಿನ ಸಾಧ್ಯವಾದಷ್ಟು ಶಾಂತ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ. ಇದು ಕೇವಲ ಧಾರ್ಮಿಕ ನಂಬಿಕೆಯ ವಿಷಯವಲ್ಲ. ಪ್ರಾರ್ಥನೆ ಮತ್ತು ಧ್ಯಾನ ಮನಸ್ಸಿಗೆ ಸ್ಥಿರತೆ ನೀಡುವುದರಿಂದಾಗಿ ನಿರ್ಧಾರಗಳು ಸ್ಪಷ್ಟವಾಗಿ ತೆಗೆದುಕೊಳ್ಳಲು ನಿಮಗೆ ಇದು ಸಹಕಾರಿಯಾಗಿರಲಿದೆ. ಇದು ಪ್ರಮುಖವಾಗಿ ನೋಡುವ ನಾಲ್ಕನೇ ಬದಲಾವಣೆಯಾಗಿದ್ದು, ಇನ್ನು ಐದನೇ ಪ್ರಮುಖ ಬದಲಾವಣೆ ಮಕರ ರಾಶಿಯವರ ಜೀವನದಲ್ಲಿ ಇದಾಗಿರಲಿದೆ. ದೂರವಾದ ವ್ಯಕ್ತಿಯೊಂದಿಗೆ ಮತ್ತೆ ಸಂಪರ್ಕ ಬೆಳೆಯಲಿದೆ. ಇದು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಹೌದು, ಮಕರ ರಾಶಿಯವರೇ, ವರಮಹಾಲಕ್ಷ್ಮಿ ವ್ರತದ ನಂತರದಲ್ಲಿ ಇದು ಕೆಲವು ಮಕರ ರಾಶಿಯವರಿಗೆ ಕುತೂಹಲಕಾರಿ ಎಂದು ಅನಿಸಬಹುದು, ಅಥವಾ ಕುತೂಹಲಕಾರಿ ಬೆಳವಣಿಗೆಯೂ ಕೂಡ ಆಗಿರಬಹುದು. ಬಹಳ ದಿನದಿಂದ ನಿಮ್ಮೊಂದಿಗೆ ಮಾತನಾಡದ ವ್ಯಕ್ತಿಯೊಬ್ಬರು ಮತ್ತೆ ಸಂಪರ್ಕವನ್ನು ಮಾಡಲಿದ್ದಾರೆ. ಹಳೆಯ ಸ್ನೇಹಿತರಿಂದ ಕರೆ ಬರಬಹುದು. ಸಂಬಂಧಿಕರೊಂದಿಗೆ ನಿಮ್ಮ ಸಂಪರ್ಕ ಉತ್ತಮವಾಗಿರಬಹುದು, ಅಥವಾ ಹಿಂದೆ ನಿಂತಿದ್ದ ಒಂದು ಸಂಬಂಧದ ಬಗ್ಗೆ ಮತ್ತೆ ಮಾತುಕತೆ ನಡೆಸುವ ಸಾಧ್ಯತೆ ಇರಲಿದೆ. ಆದರೆ ಇಲ್ಲಿ ಒಂದು ಮುಖ್ಯ ಎಚ್ಚರಿಕೆ ಏನೆಂದರೆ, ಹಳೆಯ ವ್ಯಕ್ತಿ ಮತ್ತೆ ಬಂದಿದ್ದಾರೆ ಎಂಬ ಕಾರಣಕ್ಕೆ ತಕ್ಷಣವೇ ಸಂಪೂರ್ಣವಾಗಿ ನಂಬಿಕೆ ಇಡಬೇಡಿ. ಮೊದಲು ಅವರ ಉದ್ದೇಶ ಏನು ಎಂಬುದನ್ನು ಗಮನಿಸಿ. ಸಂಬಂಧ ಉಳಿಸಿಕೊಳ್ಳಬೇಕಾದರೆ ಪರಸ್ಪರ ಗೌರವ ಮತ್ತು ಸ್ಪಷ್ಟತೆ ಬಹುಮುಖ್ಯವಾಗಿರಲಿದೆ. ಇನ್ನು ಪ್ರಮುಖವಾಗಿ ನಿಮ್ಮ ಜೀವನದಲ್ಲಿ ಆಗುವ ಪ್ರಮುಖ ಬದಲಾವಣೆಗಳನ್ನು ನೋಡೋಣ. ಇದು ಆರನೇ ಬದಲಾವಣೆಯಾಗಿದ್ದು, ಹೊಸ ಅವಕಾಶಗಳು ಈ ಸಮಯದಲ್ಲಿ ಬಾಗಿಲು ತೆರೆಯಲಿದೆ. ಮಕರ ರಾಶಿಯವರೇ, ಕೆಲವೊಮ್ಮೆ ಜೀವನದಲ್ಲಿ ಅವಕಾಶ ಬರುವಾಗ ಅದು ಅವಕಾಶದಂತೆ ಕಾಣುವುದಿಲ್ಲ. ಸಣ್ಣ ಕೆಲಸದಂತೆ ಕಾಣಬಹುದು, ಹೊಸ ವ್ಯಕ್ತಿಯ ಪರಿಚಯದಂತೆ ಕಾಣಬಹುದು, ಒಂದು ಸಣ್ಣ ಪ್ರಯಾಣದಂತೆ ಕಾಣಬಹುದು, ಅಥವಾ ಯಾರಾದರೂ ನೀಡುವ ಸಲಹೆಯ ರೂಪದಲ್ಲೂ ಬರಬಹುದು. ಆದರೆ ಅದೇ ಮುಂದೆ ದೊಡ್ಡ ಅವಕಾಶದಂತೆ ಕಂಡುಬರುತ್ತದೆ. ಹೀಗಾಗಿ ವರಮಹಾಲಕ್ಷ್ಮಿ ಪೂಜೆಯ ನಂತರ ನಿಮ್ಮ ಜೀವನದಲ್ಲಿ ಹೊಸದಾಗಿ ನಡೆಯುವ ಸಂಗತಿಗಳನ್ನು ಗಮನಿಸಿ. ವಿಶೇಷವಾಗಿ ಉದ್ಯೋಗ, ವ್ಯಾಪಾರ, ಹಣಕಾಸು ಮತ್ತು ಹೊಸ ಸಂಪರ್ಕಗಳಿಗೆ ಸಂಬಂಧಿಸಿದ ವಿಚಾರದಲ್ಲಿ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಇನ್ನು ಪ್ರಮುಖವಾಗಿ ಆಗುವ ಏಳನೇ ಬದಲಾವಣೆ ಯಾವುದು ಎಂಬುದನ್ನು ನೋಡೋಣ. ಮನಸ್ಸಿನಲ್ಲಿದ್ದ ಭಯ ಈ ಸಮಯದಲ್ಲಿ ಕಡಿಮೆಯಾಗಲಿದೆ. ಹೌದು, ಮಕರ ರಾಶಿಯವರಲ್ಲಿ ಕೆಲವರು ಹೊರಗೆ ತುಂಬ ಧೈರ್ಯವಾಗಿ ಕಾಣಲಿದ್ದಾರೆ, ಆದರೆ ಅವರು ಒಳಗಿನಿಂದ ಹೆಚ್ಚಿನ ಚಿಂತೆಗೆ ಈಡಾಗಿದ್ದಾರೆ. ಏಕೆಂದರೆ ಭವಿಷ್ಯ ಹೇಗಿದೆ? ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಸಿಗಲಿದೆಯೇ? ಉದ್ಯೋಗ ಉಳಿಸಿಕೊಳ್ಳುವುದೆಯೇ? ಕುಟುಂಬದಲ್ಲಿ ಸಮಸ್ಯೆ ಯಾವಾಗ ಪರಿಹಾರವಾಗುತ್ತದೆ? ಇಂತಹ ಪ್ರಶ್ನೆಗಳು ಮನಸ್ಸಿನಲ್ಲಿ ಇರಬಹುದು. ಆದರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಸುದ್ದಿ ಅಥವಾ ಸಣ್ಣ ಯಶಸ್ಸು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಒಂದು ವಿಷಯವನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿರಲಿದೆ. ಒಂದು ಸಮಸ್ಯೆ ನಿಮ್ಮ ಸಂಪೂರ್ಣ ಜೀವನವನ್ನು ನಿರ್ಧರಿಸುವುದಿಲ್ಲ. ಪರಿಸ್ಥಿತಿಗಳು ಬದಲಾಗುತ್ತದೆ, ಸಮಯ ಬದಲಾಯಿಸುತ್ತದೆ. ಹಾಗೆ ನಮ್ಮ ಪ್ರಯತ್ನದ ಫಲವನ್ನು ನಾವು ಎಂದಿಗೂ
ಕಳೆದುಕೊಳ್ಳುವುದಿಲ್ಲ. ಹೀಗಾಗಿ ನಿರಾಶೆಗೊಳ್ಳಬೇಡಿ. ಮಕರ ರಾಶಿಯವರು ವಿಶೇಷವಾಗಿ ಗಮನಿಸಬೇಕಾದ 3 ಸೂಚನೆಗಳು ಯಾವುದು ಎಂಬುದನ್ನು ಮೊದಲಿಗೆ ತಿಳಿಯೋಣ. ಈ ಅವಧಿಯಲ್ಲಿ ಅದರಲ್ಲೂ ವರಮಹಾಲಕ್ಷ್ಮಿಯ ನಂತರದಲ್ಲಿ ಈ 3 ವಿಶೇಷ ಸೂಚನೆಯನ್ನು ನೀವು ಗಮನಿಸಬೇಕಾಗಿರಲಿದೆ. ಮೊದಲನೇದಾಗಿ ಹಣಕ್ಕೆ ಸಂಬಂಧಿಸಿದ ಅವಕಾಶಗಳು. ಹೌದು, ಹಣದ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಬಂದರೆ ಸಂಪೂರ್ಣ ಮಾಹಿತಿ ಪಡೆದು ಮುಂದುವರಿಯಿರಿ. ಇದು ನಿಮಗೆ ಮುಂದಿನ ಭವಿಷ್ಯಕ್ಕೆ ಉತ್ತಮವಾಗಿರಲಿದೆ. ಎರಡನೇದಾಗಿ ಹೊಸ ವ್ಯಕ್ತಿಯ ಪರಿಚಯ, ಹೊಸ ಸಂಪರ್ಕ ನಿಮ್ಮ ಭವಿಷ್ಯದಲ್ಲಿ ಉಪಯುಕ್ತಕಾರಿಯಾಗಿರಲಿದೆ. ಮೂರನೇದಾಗಿ ನಿಂತಿದ್ದ ಕೆಲಸ ಚಾಲನೆಗೆ ಬರಲಿದೆ. ಬಹಳ ದಿನಗಳಿಂದ ಆಗದ ಕೆಲಸ ಇದ್ದರೆ ಮತ್ತೊಮ್ಮೆ ಪ್ರಯತ್ನಿಸಿ. ಕೆಲವೊಮ್ಮೆ ನಾವು ಒಂದು ಬಾರಿ ಪ್ರಯತ್ನಿಸಿ ನಿಲ್ಲಿಸುವಂತೆ ಮಾಡಿದ ಕೆಲಸ ಈ ಸಮಯದಲ್ಲಿ ಯಶಸ್ಸನ್ನು ತಂದುಕೊಡಬಹುದು. ಹಾಗೆ ಈ ಸಮಯದಲ್ಲಿ ಕೆಲವು ಬದಲಾವಣೆಗಳನ್ನು ನೀವು ನೋಡಲಿದ್ದೀರಿ. ಪ್ರಯತ್ನವು ನಿಮಗೆ ಯಶಸ್ಸನ್ನು ನೀಡಲಿದೆ. ಇನ್ನು ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ಕೆಲವು ಸಕಾರಾತ್ಮಕ ಬದಲಾವಣೆಯನ್ನು ನೋಡಲಿದ್ದಾರೆ. ಪತಿ ಪತ್ನಿಯ ನಡುವೆ ಇದ್ದ ಸಣ್ಣ ಮನಸ್ತಾಪಗಳು ಮಾತುಕತೆಯಿಂದ ಕಡಿಮೆಯಾಗಲಿದೆ. ಪ್ರೀತಿಯಲ್ಲಿ ಇರುವವರು ತಮ್ಮ ಸಂಬಂಧದಲ್ಲಿ ಗಂಭೀರವಾದ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ. ಇದರ ಜೊತೆಗೆ ಪತಿ ಪತ್ನಿಯ ನಡುವೆ ಸಾಮರಸ್ಯ ಹೆಚ್ಚಾಗಲಿದೆ. ವಿವಾಹಕ್ಕೆ ಕಾಯುತ್ತಿದ್ದ ಅವಿವಾಹಿತರಿಗೆ ಕುಟುಂಬದಿಂದ ಸಂತೋಷದ ಅಥವಾ ಹೊಸ ಸಂಬಂಧಗಳ ಮಾತುಕತೆ ಬರಲಿದೆ. ಆದರೆ ಯಾವುದೇ ಸಂಬಂಧವಾದರೂ ಅನುಮಾನಕ್ಕಿಂತ ಸಂಭಾಷಣೆ ಮುಖ್ಯವಾಗಿರಲಿದೆ. ಒಬ್ಬರ ಮಾತನ್ನು ಮತ್ತೊಬ್ಬರು ಕೇಳಿ ಸಣ್ಣ ವಿಷಯವನ್ನು ದೊಡ್ಡ ಸಮಸ್ಯೆಯಾಗಿ ಮಾಡಿಕೊಳ್ಳಬೇಡಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದಾರೆ ಎಂದು ತಿಳಿಯೋಣ. ಆರೋಗ್ಯದ ವಿಚಾರದಲ್ಲಿ ಯಾವುದೇ ನಿರ್ದಿಷ್ಟ ಸಮಸ್ಯೆಯನ್ನು ಜ್ಯೋತಿಷ್ಯದಿಂದ ಖಚಿತಪಡಿಸಿ ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ದೇಹದಲ್ಲಿ ಯಾವುದೇ ತೊಂದರೆ ಇದ್ದರೆ ವೈದ್ಯರ ಸಲಹೆ ಪಡೆಯುವುದು ಅತ್ಯಂತ ಮುಖ್ಯವಾಗಿರಲಿದೆ. ಆದರೆ ಸಾಮಾನ್ಯವಾಗಿ ನಿಮ್ಮ ಜೀವನ ಶೈಲಿಯ ಬಗ್ಗೆ ಗಮನ ಹರಿಸುವುದು ಉತ್ತಮವಾಗಿರಲಿದೆ. ಸರಿಯಾದ ಸಮಯಕ್ಕೆ ಊಟ ಮಾಡುವುದು, ಸಾಕಷ್ಟು ನಿದ್ರೆ ಪಡೆಯುವುದು, ನೀರು ಕುಡಿಯುವುದು, ಜೊತೆಗೆ ನಿಯಮಿತ ಚಲಿಸುವುದು ಅಂದರೆ ನಿಯಮಿತ ವ್ಯಾಯಾಮವನ್ನು ಅಭ್ಯಾಸ ಮಾಡಿಕೊಳ್ಳುವುದು ಉತ್ತಮವಾಗಿರಲಿದೆ. ಮನಸ್ಸಿಗೆ ಒತ್ತಡವನ್ನು ಕಡಿಮೆ ಮಾಡಿ, ಪ್ರಾರ್ಥನೆ ಮಾಡಿ, ಧ್ಯಾನ ಮಾಡಿ, ಶಾಂತವಾದ ಸಮಯವನ್ನು ನಿಮ್ಮ ಜೀವನದಲ್ಲಿ ಮೀಸಲಾಗಿಡಿ. ಇದು ಉತ್ತಮ ಬದಲಾವಣೆಯನ್ನು ಜೀವನದಲ್ಲಿ ತರಲಿದೆ. ಇನ್ನು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಸಣ್ಣ ಒಳ್ಳೆಯ ಬದಲಾವಣೆ ಕಂಡರೂ ಕೂಡ ನೀವು ದೇವರಿಗೆ ಕೃತಜ್ಞತೆ ಸಲ್ಲಿಸುವುದು ಉತ್ತಮವಾಗಿರಲಿದೆ. ಇದರಿಂದಾಗಿ ಉತ್ತಮ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗಲಿದೆ. ಹಾಗಾದರೆ ಮಕರ ರಾಶಿಯವರೇ, ವರಮಹಾಲಕ್ಷ್ಮಿ ಪೂಜೆಯ ನಂತರ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ಮೊದಲು ಕಾಣಿಸಿಕೊಳ್ಳುತ್ತದೆ ಎಂಬುದನ್ನು ಗಮನಿಸಿ. ಹಣಕಾಸಿನಲ್ಲ, ಉದ್ಯೋಗದಲ್ಲ, ಕುಟುಂಬದಲ್ಲ, ಅಥವಾ ಇನ್ನು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಶುಭ ಸುದ್ದಿಯಲ್ಲ. ಇದು ಪ್ರತಿಯೊಬ್ಬರ ವೈಯಕ್ತಿಕ ಜಾತಕ ಮತ್ತು ಗ್ರಹ ಸ್ಥಿತಿಯ ಮೇಲೆ ಬದಲಾವಣೆಯನ್ನು ಪಡೆಯಲಿದೆ. ಆದರೆ ಈ ಅವಧಿಯಲ್ಲಿ ಧನಾತ್ಮಕತೆಯಾಗಿ ಬಳಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಅವಕಾಶ ಬಂದಾಗ ಗುರುತಿಸಿ, ಸಮಸ್ಯೆ ಬಂದಾಗ ಹೆದರಬೇಡಿ. ಹಣ ಬಂದಾಗ ಉಳಿತಾಯ ಮಾಡಿ. ಸಂಬಂಧಗಳಲ್ಲಿ ಮಾತುಕತೆ ಇರಲಿ. ಮುಖ್ಯವಾಗಿ ಇನ್ನು ಈ ಸಮಯದಲ್ಲಿ ನಿಮ್ಮ ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡಿ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಆರಂಭವಾಗಲಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಮಕರ ರಾಶಿಯವರು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ. ಹಾಗೆ ಈ ಮಾಹಿತಿಯನ್ನು ನಿಮ್ಮ ಕುಟುಂಬದ ಮಕರ ರಾಶಿಯವರಿಗೆ ಹಂಚಿಕೊಳ್ಳಿ. ಮತ್ತೊಂದು ಆಸಕ್ತಿದಾಯಕ ರಾಶಿ ಭವಿಷ್ಯ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಶ್ರೀ ಮಹಾಲಕ್ಷ್ಮಿಯೇ ನಮಃ.